श्रीगुरुभ्यो नमः हरिः ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अपादमौलिपर्यन्तं गुरुणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुकोऽपि यत्प्रसादेन मुकुन्दशैरागते राजराजायते रिक्तो राघवेन्द्रं तवाश्रये। तपस्वाध्याय शुश्रूषा कृष्णपूजा रतं मुनिं विश्वेशविष्टदं वन्दे परिव्राट् चक्रवर्तिनं देवं नारायणं नत्वा सर्वदोषविवर्जितं परिपूर्णं गुरुं शार्गीतार्थं वक्ष्याभिलेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीताया भाष्याद्युक्तार्थसङ्ग्रहम्। ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿವೇದನಾ. ಹಿಂದಿನ ಶ್ಲೋಕದಲ್ಲಿ ತಿಳಿಸುವಾಗ ಎರಡೂ ಶ್ಲೋಕಗಳು ಸಹಿತ ಯಾವ ವಿಷಯದಲ್ಲಿ ಅನಿವಾರ್ಯವಾಗಿರುವಂತಹದ್ದು, ಅದರ ಪರಿಹಾರ ಮಾಡಲಿಕ್ಕೆ ಆಗದೇ ಇರುವಂತಹದ್ದು, ಅದರಲ್ಲಿ ದುಃಖ ಪಡೋದು ಬೇಕಾಗಿಲ್ಲ ಅಂತ. ಧೈರ್ಯಂ ಶೋಚಿತು ಬರ್ಹಸಿ. ಜಾತಸ್ಯ ಧ್ರುವ ಮೃತ್ಯುರ್ ಧ್ರುವಂ ಜನ್ಮ ಬರದಸಜ ತತ್ವಾತ್ ಅಪರಿಹಾರ್ಯಾರ್ಥಿ ನತ್ವಂ ಶೋಚಿತು ಬರ್ಹಸಿ. ಹೀಗೆ ಎರಡೂ ಶ್ಲೋಕಗಳಲ್ಲೂ ಸಹಿತ ಅಲ್ಲಿ ದುಃಖ ಪಡೋದು ಸರಿಯಲ್ಲ ಅಂತ. ಅಷ್ಟು ಮಾತ್ರವಲ್ಲ, ಇನ್ನೊಂದು ರೀತಿಯಲ್ಲಿ ಅರ್ಥ, ಜೀವನ ಸ್ವತಂತ್ರ ಅಂತ ಭಾವಿಸಲೂಬಾರದು ಅಂತ. ಸ್ವತಂತ್ರ ಬುದ್ಧಿ ಅದು ಪರಮಾತ್ಮನದು ಹೊರತು ಆಶ್ಚರ್ಯ ಬುದ್ಧಿಯನ್ನು, ಅಂದರೆ ಸ್ವತಂತ್ರ ಬುದ್ಧಿಯನ್ನು ಜೀವಿಗಳಲ್ಲಿ ಮಾಡಬಾರದು ಅಂತ ಮತ್ತೊಂದು ರೀತಿಯ ಅರ್ಥವನ್ನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಈಗ ಈ ಶ್ಲೋಕದಲ್ಲಿ ಹೇಳುವಂತಹ ವಿಷಯ ಅವ್ಯಕ್ತಾದೈನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ. ನೋಡಪ್ಪ ಭಾರತ ಅಂದರೆ ಅರ್ಜುನ, ಈ ಜೀವಿಗಳ ಶರೀರ ಇದಲ್ಲ, ಅದಕ್ಕೆ ನಾಶ ಇದೆ. ಆ ಜೀವಿಗಳ ಶರೀರ ನಾಶ ಹೊಂದುತ್ತೆ ಎಂದು ದುಃಖ ಪಡಬಾರದು ಅಲ್ವಾ. ಆ ಜೀವಿಗಳ ಶರೀರ ಎಂಥದ್ದು ಅಂತ ಸ್ಪಷ್ಟತೆಗೊಳಿಸ್ತಾ ಇದ್ದಾರೆ ಪರಮಾತ್ಮ. ಹಿಂದೆ ಹೇಳಿದ ವಿಷಯವನ್ನು ಸ್ಪಷ್ಟನೆಗೊಳಿಸ್ತಾ ಇದ್ದಾರೆ. ಯಾಕೆ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ? ಹುಟ್ಟಿದವನಿಗೆ ಸಾವು ಅನಿವಾರ್ಯ, ಸತ್ತವನಿಗೆ ಹುಟ್ಟು ಅನಿವಾರ್ಯ ಅಂತ ಯಾಕೆ ಅಂತ ಸ್ಪಷ್ಟನೆಗೊಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅವ್ಯಕ್ತಾಧೀನಿ ಭೂತಾನಿ, ಯಾವುದು ಅವ್ಯಕ್ತವಾದದ್ದು ಅಂದರೆ ಯಾವುದು? ಪ್ರಕೃತಿ, ಅವ್ಯಕ್ತ ತತ್ವ, ಪ್ರಕೃತಿ ತತ್ವ. ಈ ಪ್ರಕೃತಿ ತತ್ವದಿಂದ ತಾನು ಹುಟ್ಟುತ್ತೆ. ಯಾವುದು? ಈ ಭೌತಿಕ ಶರೀರ. ಅದು ಸೂಕ್ಷ್ಮ. ಅವ್ಯಕ್ತ ಅಂದರೆ ವ್ಯಕ್ತ ಆಗದೇ ಇರುವಂಥ, ಅಂದರೆ ಸೂಕ್ಷ್ಮ ಅಂತ. ಹೀಗೆ ಸೂಕ್ಷ್ಮ ತತ್ವ ಅಂದರೆ ಜಡ ಪ್ರಕೃತಿ ತತ್ವದಿಂದ ಹುಟ್ಟಿದಂತಹ ಈ ಭೌತಿಕ ಶರೀರ ವ್ಯಕ್ತ ಮಧ್ಯ ಭಾರತ ವ್ಯಕ್ತವಾಗ್ತದೆ, ಕಾರ್ಯರೂಪಕ್ಕೆ ಬರ್ತದೆ. ಕಾರಣ ಯಾವುದಕ್ಕೆ? ಅವ್ಯಕ್ತ ತತ್ವ. ಅದು ಕಾರ್ಯರೂಪಗತವಾಗಿ ವ್ಯಕ್ತವಾಗ್ತದೆ, ಅಂದರೆ ಕಡೆಗೆ ಕಾಡುವ ಹಾಗೆ ಆಗ್ತದೆ. ಆ ವ್ಯಕ್ತ ತತ್ವವೇ ಅದರ ಭೌತಿಕ ಶರೀರ ಮತ್ತೆ ಎಲ್ಲಿ ಲೀಲವಾಗ್ತದೆ? ಅವ್ಯಕ್ತ ನಿಧನಾನ್ಯೇವ. ಮತ್ತೆ ಅದೇ ಜಡ ಪ್ರಕೃತಿಯಲ್ಲಿ, ಅಂದರೆ ಅವ್ಯಕ್ತ ತತ್ವದಲ್ಲಿ ತಾನು ಲೀಲ ಹೊಂದದು. ಸೊ ಹೀಗೆ ಲೀಲ ಹೊಂದುವಂತಹ, ಹುಟ್ಟಿ ನಾಶ ಹೊಂದುವಂತಹ ಈ ಯಾವ ಶರೀರ ಇದೆ, ಜೀವಿಗಳ ಶರೀರ, ಅದರಲ್ಲಿ ತತ್ರಕಾ ಪರಿವೇದನ, ಅದರಲ್ಲಿ ಯಾಕೆ ದುಃಖ ಪಡಬೇಕು? ಅಂದರೆ ಪ್ರಶ್ನಾರ್ಥಕ. ಏನಕ್ಕೋಸ್ಕರ ಅಲ್ಲಿ ನೀವು ದುಃಖವನ್ನು ಪಡಬೇಕು ಅಂತ ತಿಳಿಸಿದ ಪರಮಾತ್ಮ. ಇದನ್ನು ಆಚಾರ್ಯರು ಭಾಷ್ಯದಲ್ಲಿ ಮತ್ತು ವಿಶೇಷವಾಗಿ ವೃತ್ತಿಕಾರರು ರಾಯರು ಸಹಿತ ಅದನ್ನು ಬಿಡಿಸಿ ಹೇಳ್ತಾರೆ. ತದೇವ ಸ್ಪಷ್ಟಗತಿ ಅವ್ಯಕ್ತಾದೀನಿ ಇತಿ. ಜಡಬರಳ ಸ್ವರೂಪವನ್ನು ನಿರೂಪಣೆ ಮಾಡ್ತಾ ಬಂದ ಪರಮಾತ್ಮ ಹಿಂದಿನ ಎರಡು ಶ್ಲೋಕಗಳಲ್ಲಿ. ಜಡ ಅನಿವಾರ್ಯ, ಮರಣವು ಅನಿವಾರ್ಯ. ಆ ವಿಷಯದಲ್ಲಿ ಯಾವುದು ಅನಿವಾರ್ಯವಾದದ್ದು ಅದರಲ್ಲಿ ಯಾಕೆ ನಾವು ದುಃಖ ಪಡಲಿಕ್ಕೆ ಆಗಬೇಕು? ಯಾವ ವಿಷಯ ನಮಗೆ ಕೈ ಮೀರಿರ್ತದೋ ಅದರಲ್ಲಿ ಯಾಕೆ ನಾವು ದುಃಖ ಪಡಬೇಕು ಅಂತ ಅದನ್ನು ಸ್ಪಷ್ಟನೆಗೊಳಿಸ್ತಾ ಇದ್ದಾರೆ. ತದೇವ ಸ್ಪಷ್ಟಗತಿ ಈ ಶ್ಲೋಕದಲ್ಲಿ ಅಂತ ಹೀಗೆ ತಿಳಿಸ್ತಾ ಮುಂದೆ ರಾಯರು ಸಹಿತ ವಿವೃತ್ತಿಯಲ್ಲಿ ಮಾತನ್ನು ಹೇಳ್ತಾರೆ. ಏನು? ಏತದೇವ ಜನ್ಮವೃತ್ತಿ ಸ್ವರೂಪೋಕ್ತಿಯ ಸ್ಪಷ್ಟಗತಿ.
ಜನ್ಮಗಳ ಸ್ವರೂಪದ ಚಿಂತನೆಯನ್ನು ಸ್ಪಷ್ಟನೆಗೊಳಿಸ್ತಾ ಇದ್ದಾರೆ ಅಂತ. ಏನು ಶ್ಲೋಕದಿಂದ ಅವ್ಯಕ್ತಾದಿ ರೀತಿ ಅದರ ಆಚಾರ್ಯ ಹೇಳಿದ್ದಾರೆ, ಅದನ್ನು ಇವರು ಹೇಳುತ್ತಾ ಮುಂದೆ ಹೇಳ್ತಾರೆ. ಆ ಶ್ಲೋಕದ ಅರ್ಥವನ್ನು ಬಿಡಿಸಿ ಹೇಳ್ತಾರೆ. ಅವ್ಯಕ್ತಂ ಅದ ಪ್ರಧಾನವಾದಿ, ಯಾವುದು ಪ್ರಧಾನ? ಜಡ ಪ್ರಕೃತಿ. ಉತ್ಪತ್ತಿ ಕಾರಣ ಯೇಷಾಂ ತಾನ್ಯೇವ ಅವ್ಯಕ್ತಾದೀನಿ ಭೂತಾನಿ, ಯಾವುದರಿಂದ ಅವ್ಯಕ್ತ ತತ್ವದಿಂದ ತಾನು ಬಂದಿದೆಯೋ ಆ ಭೂತ ಅಂದರೆ ಜೀವ ಶರೀರ. ವ್ಯಕ್ತಮಧ್ಯಾನಿ ವ್ಯಕ್ತಂ, ವ್ಯಕ್ತಂ ಅಧ್ಯಾನಿ ಅಂದರೆ ವ್ಯಕ್ತ ಅಂದರೆ ಕಾರ್ಯತಾ ಪತ್ಯಾವಸ್ಥಾನ ಮಧ್ಯಂ ಜನ್ಮ ನಿಧನಾನಂತರಾಲಂ ಯೇಷಾಂ ತಾನಿ ವ್ಯಕ್ತಮಧ್ಯಾನಿ. ವ್ಯಕ್ತಮಧ್ಯಾನಿ ಅಂದರೆ ವ್ಯಕ್ತವಾಗ್ತದೆ. ಯಾವ ರೀತಿಯಲ್ಲಿ ಕಾರ್ಯತಾ ತತ್ಪರತೆಗೆ ಬರ್ತದೆ, ಕಾರಣದಿಂದ ಕಾರ್ಯತಾ ತತ್ಪರತೆಗೆ ಬಂತು. ಹೀಗೆ ಆದಿ ಅಂತ್ಯದಲ್ಲಿ ಏನೂ ಇಲ್ಲ, ಮಧ್ಯದಲ್ಲಿ ಕಾರ್ಯತತ್ಪರತೆ ಅಂದರೆ ವ್ಯಕ್ತವಾಗುವಂಥದ್ದು ಮಧ್ಯಾವಸ್ಥೆಗೆ. ಹೀಗೆ ಮತ್ತೆ ಅದೇನಾಗ್ತದೆ? ಅವ್ಯಕ್ತೆ. ಅವ್ಯಕ್ತೆ ಅಂದರೆ ಪ್ರಧಾನದಲ್ಲಿ ಅಂದರೆ ಅವ್ಯಕ್ತ ತತ್ವದಲ್ಲೇ ಲಯೋ ಯೇಷಾಂ ತಾನಿ ಅವ್ಯಕ್ತ ನಿಧನಾನಿ, ಅದರಲ್ಲೇ ಲಯವಂತದೆ. ಯಾವುದು? ಭೂತ ಅಂದರೆ ಸ್ಥೂಲ ಶರೀರ, ಈ ಭೌತಿಕ ಶರೀರ ಅಂತ. ತತ್ರ ಕಾ ಪರಿವೇದನ ಅರ್ಥಯೋ ತತ್ರ ತೇಷು ಏವಂ ರೂಪೇಶು ಭೂತೇಶು, ಇಂತಹ ತಾನು ಹುಟ್ಟಿ ಸಾಯುವಂತಹ ಮಧ್ಯಸ್ಥಿಕೆಯಲ್ಲಿ ಮಾತ್ರ ಇರುವಂತಹ ಕಾಣುವಂತಹ ಈ ಶರೀರದಲ್ಲಿ ಕಾ ಪರಿವೇದನ ಕಹ ಶೋಕ, ಏನು ತಾನೇ ಅದರಲ್ಲಿ ಶೋಕ, ಯಾಕೆ ದುಃಖ ಪಡಬೇಕು ಅಂತ ಅರ್ಥ ವಿಷಯವನ್ನು ಹೇಳಿ ಹೀಗೆ ಯದ್ವಾ ಕೃಷ್ಣೇನೇವ ಸ್ವಯಂ ಯುಕ್ತಿರುಕ್ತ ಶೋಕೋರ ಕಾರ್ಯ ಇತ್ಯುಕ್ತವು. ಹೀಗೆ ಕೃಷ್ಣ ಇಲ್ಲಿ ತನಕ ಹೇಳ್ತಾ ಅನೇಕ ಕಾರಣಗಳು ಹೇಳ್ತಾ ದುಃಖ ಪಡಬಾರದು ಎಂಬುವಂಥದ್ದನ್ನು ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಯಾಕೆ? ದೇಹಕ್ಕೆ ನಾಶ ಇದ್ದಂತೇನೆ. ತತ್ರ ದೇಹನಾಶಸ್ಯ ಅವಶ್ಯಂ ಭಾವಿತ್ವಂ ಯದುಕ್ತಂ ತನ್ನಸ್ಮಾಭಿ ಸಾಧ್ಯಂ ಭವತೋಪಿ ಸಿದ್ಧವು. ದೇಹಕ್ಕೆ ನಾಶ ಎಂಬುವಂಥದ್ದು ಅನಿವಾರ್ಯ, ಅದು ನಿನಗೆ ಹೇಳಬೇಕು ಅಂತೇನಿಲ್ಲ, ಅದು ಸಿದ್ಧವೇ ಅಂತ. ತೇನೇವ ಶೋಕೋನ ಕಾರ್ಯ ಇತ್ಯಾಹ, ಅದರಿಂದಲೇ ಶೋಕ ಮಾಡಬಾರದು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಹಿಂದಿನ ಶ್ಲೋಕಕ್ಕೆ ಹೇಳ್ತಾರೆ ಅತಚೈತಿ ಇದ್ದ ಅತಚೈನಂ ನಿತ್ಯ ಏನೋ ಹಿಂದಿನ ಶ್ಲೋಕ ಏನು? ಅತಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ಅಂತ. ಹೀಗೆ ಆ ಶ್ಲೋಕದ ವಿಷಯವನ್ನು ತಿಳಿಸಿ ಸ್ಪಷ್ಟಗೊಳಿಸ್ತಾ ಇದ್ದಾರೆ. ಹೀಗೆ ಸ್ಪಷ್ಟತೆಗೊಳಿಸಿ ಏವಂ ಚ ಅಸ್ಮಿನ್ನೇವ ಶ್ಲೋಕೆ ಶೋಕಾಭಾವೆ ಜನಿವೃತ್ತಿ ನಿಯಮರೂಪೋ ಹೇತು ಸ್ಪಷ್ಟಮೇವ ಅವಗಮ್ಯತೆ ಇತಿ ಪುನಃ ತತ್ರ ಹೇತ್ವಾಕಾಂಕ್ಷಾಭಾವಾತ್ ಏತದ್ ವಿವರಣಪರೆ ಜಾತಸ್ಯ ಇತ್ಯಾದಿ ಶ್ಲೋಕದ್ವಯೇ ಜೀವಸ್ಯ ಜನಿವೃತ್ತಿ ನಿಯತ್ಯಾನುಭವಾದಃ ಪ್ರಾಗ್ ಅಭಿಪ್ರೇತ ಜೀವಾ ಸ್ವಾತಂತ್ರ್ಯೇ ಚ ಹೇತುತ್ವೇನ ಇದೆ. ಹೀಗೆ ಈ ಎರಡೂ ಶ್ಲೋಕಗಳಲ್ಲಿ ಅತಚೈನಂ ಮತ್ತೆ ಜಾತಸ್ಯ ಧ್ರುವೋ ಮೃತ್ಯು, ಈ ಎರಡೂ ಶ್ಲೋಕಗಳಲ್ಲೂ ಸಹಿತ ಜನನವೂ ಅನಿವಾರ್ಯ, ಮರಣವೂ ಅನಿವಾರ್ಯ. ಇದರ ಸ್ಪಷ್ಟತೆಗೊಳಿಸಾಯಿತು. ಸ್ಪಷ್ಟತೆಗೊಳಿಸಿದ ನಂತರದಲ್ಲಿ ಮತ್ತೆ ಅದರಲ್ಲಿ ಏನೋ ನಮಗೆ ಪ್ರಶ್ನೆ ಬರಲ್ಲ, ಹೇತ್ವಾಕಾಂಕ್ಷೆ ನಮಗೆ ಉಳಿಯೋದಿಲ್ಲ. ಹೀಗೆ ಅದನ್ನು ವಿವರಣೆ ಮಾಡಲಿಕ್ಕೇನೆ ಮುಂದಿನ ಶ್ಲೋಕಗಳಲ್ಲಿ ಜಾತಸ್ಯ ಮೊದಲಾದಂತಹ ಎರಡು ಶ್ಲೋಕಗಳಲ್ಲಿ ಬೇರೊಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಯಾರಿಗೆ ಜನನವಿದೆ ಅವರಿಗೆ ಮರಣವಿದ್ದಂತೆ, ಇದು ಅನಿವಾರ್ಯ. ಮರಣ ಇದ್ದವನಿಗೆ ಜನನವೂ ಅನಿವಾರ್ಯ. ಹೀಗೆ ಇರುವಂಥವರಿಗೆ ಪ್ರಾಗ್ ಅಭಿಪ್ರೇತ ಜೀವ ಅಸ್ವತಂತ್ರ ಚ ಹಿತತ್ವೇನ ಇದೆ. ಇಂಥವರಿಗೆ ಸ್ವಾತಂತ್ರ್ಯ ಇರ್ತದ? ಸ್ವಾತಂತ್ರ್ಯ ಇರೋದಿಲ್ಲ. ನೋಡಿ, ಎರಡು ರೀತಿಯ ಅರ್ಥ. ಮೊದಲ ಅರ್ಥದಲ್ಲಿ ಆ ವಿಷಯ ಹೇಳಾಯಿತು, ಅದರಲ್ಲಿ ಶೋಕ ಪಡಬೇಕಾಗಿಲ್ಲ, ಜನನ ಮರಣ ಇರುವಂತಹ ಅನಿವಾರ್ಯದ ವಿಷಯದಲ್ಲಿ ಶೋಕ ಪಡಬೇಕಾಗಿಲ್ಲ. ಮತ್ತೊಂದು ರೀತಿಯ ಅರ್ಥವೇ ಇಲ್ಲ, ಇದು ಸಿದ್ಧ ವಿಷಯ. ಮತ್ತು ಇನ್ನೊಂದೇನು ನಮಗೆ ವಿಷಯ? ಹೀಗೆ ಜನನ ಮರಣ ಇರುವಂತಹ ವ್ಯಕ್ತಿಗೆ, ಆ ಜೀವದ ಅಂತಹ ಶರೀರವುಳ್ಳಂತಹ ಜೀವನಿಗೆ ಸ್ವತಂತ್ರ್ಯ ಇರ್ತದ? ಸ್ವತಂತ್ರ್ಯ ಚಿಂತನೆ ಮಾಡಬೇಡಿ. ನೈರವ್ ತತ್ವಂ ಶೋಚಿತು ಬರ್ಹಸಿ, ಅವನಿಗೆ ಸ್ವಾತಂತ್ರ್ಯಾದಿಗಳು ಇಲ್ಲ ಅಂತ ಅದು ತಾತ್ಪರ್ಯದಲ್ಲಿ ಇಂದಿನ ಶ್ಲೋಕದಲ್ಲಿ ಆಚಾರ್ಯ ತಿಳಿಸಿಕೊಟ್ಟಿದ್ದ. ಕಾತವ ಪರಿವೇದನ ಇತ್ಯನಂತರ ತಸ್ಮಾತ್ ಜೀವಸ್ಯ ಜನಿವೃತ್ತಿರಿವತ್ವ ಜೀವೇ ಶೋಕೋ ಯಥಾನ ಕಾರ್ಯ ತಥಾ ಸ್ವತಂತ್ರ ಬುದ್ಧಿಶ್ಚರ ಕಾರ್ಯ ಇದು ಶ್ಲೋಕದ್ವಯ ತಾತ್ಪರ್ಯಾರ್ಥೋ ಜ್ಞೇಯ. ಹೀಗೆ ಈಗ ತತ್ರ ಕಾ ಪರಿವೇದನ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರಲ್ವ, ಇಲ್ಲಿ ಹೇಳುವಂತಹ ಮಾತೇನು? ಹೀಗೆ ಜನಿ ಮತ್ತು ಮೃತಿಗಳು ನಿಯಮತ್ವೇನ ಅನಿವಾರ್ಯತ್ವೇನ ಬರುವಂತಹ ಈ ಜೀವನಲ್ಲಿ ಶೋಕನೂ ಹೇಗೆ ಪಡಬಾರದು, ಹಾಗೆ ತಥಾ ಸ್ವತಂತ್ರ ಬುದ್ಧಿಶ್ಚರ ಕಾರ್ಯ, ಆ ವಿಷಯದಲ್ಲಿ ಸ್ವತಂತ್ರ ಬುದ್ಧಿಯನ್ನು ಮಾಡಬಾರದು. ಸ್ವತಂತ್ರ ಬುದ್ಧಿಯನ್ನು ಪರಮಾತ್ಮನಲ್ಲಿ ಮಾತ್ರ ಮಾಡಬೇಕೆ ಹೊರತು ಇವ ಸ್ವತಂತ್ರಕರ್ತ ಸ್ವತಂತ್ರನಾದವ ಜೀವ ಅಂತ ಹೇಳಬಾರದು, ಅದಕ್ಕೆ ತಿಳಿಯಬಾರದು ಅಂತ. ಹೀಗೆ ಎರಡು ಶ್ಲೋಕಗಳ ತಾತ್ಪರ್ಯ ಅಂತ ತಿಳಿಸಿಕೊಟ್ರು. ಮುಂದಿನ ಶ್ಲೋಕ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ
ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಮುಂದಿನ ಶ್ಲೋಕದಲ್ಲಿ ಹೇಳುವಾಗ ಪರಮಾತ್ಮರನ್ನ ಹೇಗೆ ಹೇಗೆ ತಿಳಿದಿದ್ದೇವೆ ಅಂತ, ಹಾಗೆ ತಿಳಿದರೂ ಸಹಿತ ಪೂರ್ಣವಾಗಿ ಪರಮಾತ್ಮರನ್ನ ತಿಳಿಲಿಕ್ಕಾಗಲ್ಲ ಅಂತ. ಸ್ವತಂತ್ರ ಬುದ್ಧಿಯನ್ನು ಪರಮಾತ್ಮರಲ್ಲಿ ಮಾತ್ರ ಮಾಡಬೇಕೇ ಹೊರತು ಜೀವನಲ್ಲಿ ಮಾಡುವ ಹಾಗಿಲ್ಲ ಅಂತಲ್ವಾ. ಆ ಪರಮಾತ್ಮ ಎಂತವ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ. ಪದಪದ ಅರ್ಥ ನೋಡಿ, ಸುಲಭವಾಗಿದೆ. ಆಶ್ಚರ್ಯವತ್ ಸ್ವತಂತ್ರ ಪರಮಾತ್ಮ, ಸರ್ವತಂತ್ರ ಸ್ವತಂತ್ರ ಅಥವಾ ಕಶ್ಚಿತ್ ಒಬ್ಬ ಸಾತ್ವಿಕ ವ್ಯಕ್ತಿ ತಿಳಿತಾರಂತೆ. ಪಶ್ಯತಿ ನೋಡ್ತಾರಂತೆ. ಅವ ಸರ್ವತಂತ್ರ ಸ್ವತಂತ್ರ, ಸ್ವತಂತ್ರನಾದವ ಪರಮಾತ್ಮ ಅಂತೊಬ್ಬ ನೋಡ್ತಾನೆ, ಪಶ್ಯತಿ. ಆಶ್ಚರ್ಯವತ್ ವದತಿ ತಥೈವ ಚಾನ್ಯ. ಮತ್ತೊಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ಯಾರೋ ಒಬ್ಬ. ಅವ ಏನು ಹೇಳ್ತಾರೆ? ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾರಂತೆ. ಆಶ್ಚರ್ಯವತ್ ಚ ಏನಂ ಅನ್ಯ ಶೃಣೋತಿ. ಮತ್ತೊಬ್ಬ ಯಾರೊಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ಸಾಧು ವ್ಯಕ್ತಿ. ಅವ ಕೇಳ್ತಾರಂತೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ. ಹೀಗೆ ಹೇಳಿ ಕೇಳಿ ತಿಳಿದುಕೊಳ್ಳುವವರೆಲ್ಲರೂ ಸಹಿತ ಶ್ರುತ್ವಾಪ್ಯೇನ ವೇದ ನ ಚೈವ ಕಶ್ಚಿತ್. ಹೀಗೆಲ್ಲ ಪರಮಾತ್ಮರ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಕೇಳಿ ತಿಳಿತಾರಲ್ಲ, ಯಾರೂ ಸಹಿತ ಪರಮಾತ್ಮರನ್ನ ಪೂರ್ಣವಾಗಿ ತಿಳಿಲಿಕ್ಕಾಗಲ್ಲ. ಶ್ರುತ್ವಾಪಿ ಏನು? ಶ್ರುತ್ವ ಅಂದರೆ ಇಲ್ಲಿ ಅರ್ಥ ಬರೀ ಕೇಳೋದು ಮಾತ್ರ ಅಲ್ಲ, ಅರ್ಥ ಮೂರು ತೊಳ್ಬೇಕು. ಹೇಳುವಂತಹದ್ದು, ಕೇಳುವಂತಹದ್ದು, ತಿಳಿದುಕೊಳ್ಳುವಂತಹದ್ದು. ಯಾರೂ ಸಹಿತ ಪೂರ್ಣವಾಗಿ ಪರಮಾತ್ಮನ ತಿಳಿಲಿಕ್ಕೆ ಆಗಲ್ಲ. ಅದು ಅರ್ಥ ಏನು? ತಾತ್ಪರ್ಯ ಅರ್ಥ ಏನು ಸಿಕ್ತು? ಇದರಿಂದ ಪರಮಾತ್ಮ ಸ್ವತಂತ್ರನಾದವ, ಇವರೆಲ್ಲ ಅಸ್ವತಂತ್ರ. ಯಾರು ಪರಿಪೂರ್ಣವಾಗಿ ತಿಳಿಲಿಕ್ಕಾಗಲ್ವೋ ಅವರು ಅಪೂರ್ಣತೆ ಉಳ್ಳವರು, ಅವರು ಸ್ವತಂತ್ರ ಬುದ್ಧಿ ಕಾರ್ಯಗಳಲ್ಲ. ಯಾರನ್ನ ತಿಳಿಲಿಕ್ಕೆ ಆಗಲ್ವೋ ಅವರು ಪರಿಪೂರ್ಣ, ಅವರು ಸರ್ವತಂತ್ರ ಸ್ವತಂತ್ರರು ಅಂತ ಹೇಳಿದಾಗ ಆಗ್ತದೆ. ಈಗ ಲಕ್ಷ್ಮೀದೇವಿಯರು ಕೂಡ ಪೂರ್ಣತೆ ಪಡೆದಿದ್ದಾಳ, ಅವಳು ಅಷ್ಟೇ ಪಡೆದಿದ್ದಾಳೆ ಮಾತ್ರ. ಯಾರಿಗಿಂತ ಪೂರ್ಣರು? ಜೀವೋತ್ತಮರಿಗಿಂತ ಪೂರ್ಣರು. ಆದರೆ ಪರಮಾತ್ಮರಿಗಿಂತ ಅವರಳು. ಅವರಾದರೆ ಕಡಿಮೆಯವಳು, ಅವರಾದರೆ ಶ್ರೇಷ್ಠ ಅಂತ, ಅವರಾದರೆ ಕಡಿಮೆಯವಳು. ಇದು ಮುಂದೆ ತಿಳಿಸಿಕೊಡ್ತಾರೆ ಪರಮಾತ್ಮ ಯಾವ ಅಧ್ಯಾಯದಲ್ಲಿ? ಪುರುಷೋತ್ತಮ ಯೋಗ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಆಶ್ಚರ್ಯವತ್ ಅಂದ್ರೆ ಶಬ್ದಕ್ಕೆ ಇಲ್ಲಿ ನಾವು ತಿಳ್ಕೊಳ್ಳೋದು ಆಶ್ಚರ್ಯವದಕ್ಕೆ ಅರ್ಥ ಸ್ವತಂತ್ರ ಬಿಡಿಸಿ ಹೇಳ್ತಾರೆ ಮುಂದೆ ಆಚಾರ್ಯರು ಭಾಷ್ಯದಲ್ಲಿ, ಮತ್ತೆ ವಿರುತ್ತಿಕಾರರು ರಾಯರು ತಿಳಿಸಿ ಹೇಳ್ತಾರೆ. ಆಶ್ಚರ್ಯವತ್, ವತಿ ಪ್ರತ್ಯಯ ಇದೆ ಇಲ್ಲಿ. ಆಶ್ಚರ್ಯದಂತೆ ಕಾಣೋದು ಅಂತ. ಆಶ್ಚರ್ಯದಂತೆ ಕಾಣೋದೇನು? ಅದು ಸ್ವತಂತ್ರನಂತೆ ಕಾಣೋದು ಅಂತ. ಇವರು ಸ್ವತಂತ್ರನಂತೆ ಕಾಣೋದು ಅಂದರೆ ಅದು ಸ್ವತಂತ್ರ ಯಾರು? ಇವರೇ ಸ್ವತಂತ್ರ. ಸ್ವತಂತ್ರನಾದ ಇವರನ್ನ ಸ್ವತಂತ್ರನಂತೆ ಕಾಣಬೇಕಷ್ಟೆ. ಯಾಕಂದರೆ ಇವರ ರೀತಿ ಸ್ವತಂತ್ರ ಬೇರೆ ಯಾರೂ ಇಲ್ಲ ಅಂತ ಮುಂದೆ ಗೊತ್ತಾಗ್ತದೆ ನಿಮಗೆ. ಏನು ಆಶ್ಚರ್ಯವತ್ ಪದಕ್ಕೆ ಅರ್ಥ ಯಾಕೆ? ಆಶ್ಚರ್ಯ ಆದರೆ ಅದು ಆಶ್ಚರ್ಯ ಅಂತಲ್ಲ ಅರ್ಥ, ಕನ್ನಡದ ಆಶ್ಚರ್ಯ ಅಲ್ಲ. ಆಶ್ಚರ್ಯ ಅಂದರೆ ಸ್ವತಂತ್ರ ಅಂತ ಮುಂದೆ ಗೊತ್ತಾಗ್ತದೆ. ಮೊದಲು ಭಾಷ್ಯ ನೋಡಿ ಬಿಡೋಣ. ಭಾಷ್ಯದಲ್ಲಿ ದೇಹಯೋಗ ವಿಯೋಗಸ್ಯ ನಿಯತತ್ವಾತ್ ಆತ್ಮರಶ್ಚ ಈಶ್ವರ ಸ್ವರೂಪತ್ವಾತ್ ಸರ್ವದಾ ಅನಾಶಾತ್ ನ ಶೋಕಃ ಕಾರ್ಯ ಇದು ಉಪಸಂಹರ್ತಂ ಈಶ್ವರ ಸಾಮರ್ಥ್ಯಂ ಪುನಃ ದರ್ಶಯತಿ ಆಶ್ಚರ್ಯವತಿತೆ. ಯಾಕೆ ಮುಂದಿನ ಶ್ಲೋಕ ಹೊರಡ್ತು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಯಾಕೆ ಈ ಶ್ಲೋಕ ಹೊರಡ್ತು ಅಂದರೆ ಜೀವನಿಗೆ ದೇಹಯೋಗ ದೇಹ ವಿಯೋಗ ಅಲ್ವಾ? ದೇಹ ಯೋಗ ಎಂಬುವಂಥದ್ದೇ ಜನ್ಮ, ದೇಹ ವಿಯೋಗ ಎಂಬುವಂಥದ್ದು ಮರಣ. ಹೀಗೆ ನಿಯತ ಇದು. ನಿಯತ ಅಂದರೆ ಏನರ್ಥ? ಅನಿವಾರ್ಯ ಅಲ್ವಾ? ಹಿಂದೆ ಪದ ಹೇಳಿದ್ದಾರೆ. ಧ್ರುವ ಅಂದರೆ ಅನಿವಾರ್ಯ, ನಿಯತ. ಹೀಗೆ ನಿತ್ಯ, ನಿತ್ಯ ಪದಕ್ಕೂ ಇಲ್ಲಿ ಅನಿವಾರ್ಯ ಅಂತ ಅರ್ಥ ನೋಡ್ಬೇಕು. ಹೀಗೆ ಅನಿವಾರ್ಯವಾದದ್ದು. ಆದ್ದರಿಂದ ಅಷ್ಟು ಮಾತ್ರವಲ್ಲ, ಆತ್ಮ ಅಂದರೆ ಈ ಜೀವಾತ್ಮ ಪರಮಾತ್ಮನ ಸಾರೂಪ್ಯವುಳ್ಳವ. ಅಂದರೆ ಪರಮಾತ್ಮನಿಗೆ ಪ್ರತಿಬಿಂಬನಾದವ, ಬಿಂಬ ಸಾಪೇಕ್ಷವುಳ್ಳವ ಯಾರು? ಈ ಜೀವ. ಆಯಿತಾ? ಅಂತಹ ಈ ಬಿಂಬನ ಸಾರೂಪ್ಯನಾದವ, ಅಂದರೆ ಬಿಂಬನ ಪ್ರತಿಬಿಂಬನಾದಂತಹ, ಅಂದರೆ ಪರಮಾತ್ಮನಿಗೆ ಪ್ರತಿಬಿಂಬನಾದಂತಹ ಈ ಜೀವ ಅನಾಶಾತ್, ಅವರಿಗೆ ನಾಶವಿಲ್ಲ. ನಾಶ ಇರೋದು ಯಾವುದಕ್ಕೆ ಅಂತ ಹೇಳಿದ್ರು? ಜೀವದ ಶರೀರಕ್ಕೆ. ದೇಹಯೋಗ ವಿಯೋಗ ಆಗುವಂಥದ್ದು ಅದಕ್ಕೆ, ಅದು ನಿವಾರಣೆ ಮಾಡಲಿಕ್ಕಾಗಲ್ಲ. ಆದರೆ ಜೀವನಿಗೆ ನಾಶ ಇಲ್ಲ. ಯಾಕೆ? ಪ್ರತಿಬಿಂಬ. ಯಾರಿಗೆ ಪ್ರತಿಬಿಂಬ? ಇವ ಪರಮಾತ್ಮನಿಗೆ ಪ್ರತಿಬಿಂಬ. ಅದರಿಂದಾಗಿ ಪರಮಾತ್ಮನ ಹಾಗೆ ಇವರಿಗೂ ನಾಶವಿಲ್ಲ, ಜೀವಸ್ವರೂಪಕ್ಕೆ ನಾಶವಿಲ್ಲ. ಈ ವಿಷಯವನ್ನು ಉಪಸಂಹರಣೆ ಮಾಡಲಿಕ್ಕೇನೆ ಈ ಹೇಳಿದಂತಹ ಏನು ವಿಷಯವನ್ನು ಸಂಹಾರ ಇಲ್ಲಿ ತನಕ ಅದೇ ಹೇಳ್ಕೊಂಡು ಬಂದಿದ್ದು ಆಚಾರ್ಯರು. ಅಂದರೆ ಕೃಷ್ಣಾಚಾರ್ಯ ಅಂತ ಹೇಳ್ಕೊಳ್ಳಲ್ಲ, ಗೀತಾಚಾರ್ಯ ಅಂತ.
ಇವ ಹೇಳಿದಂತಹ ವಿಷಯವನ್ನೇ ಉಪಸಂಹಾರ ಮಾಡ್ತಾ ಇದ್ದ. ಏನೊಂದು ಉಪಸಂಹಾರ ಈ ಶ್ಲೋಕದಲ್ಲಿ? ಈಶ್ವರ ಸಾಮರ್ಥ್ಯ ಪುನಃ ದರ್ಶಯತು. ಪರಮಾತ್ಮನ ಸಾಮರ್ಥ್ಯವನ್ನು ಎಂತಹ ಸರ್ವತಂತ್ರ ಸ್ವತಂತ್ರ ಎಂತಹ ಪರಿಪೂರ್ಣ ಅಂತ ತಿಳಿಸಲಿಕ್ಕೇನೆ ಈ ಶ್ಲೋಕವು ಹೊರಟಿದೆ ಅಂತ. ಅಷ್ಟು ಮಾತ್ರವಲ್ಲ, ದುರ್ಬಲತ್ವೇನ ಇತ್ಯರ್ಥ. ಒಂದು ಪರಮಾತ್ಮನ ಸಾಮರ್ಥ್ಯವನ್ನು ತಿಳಿಸಿಕೊಳ್ಳಿಕ್ಕೆ ಹೊರಟಿದೆ. ಅಷ್ಟು ಮಾತ್ರವಲ್ಲ, ಜೀವನ ದುರ್ಲಭತ್ವವನ್ನು ಹೇಳಲಿಕ್ಕೆ ಹೊರಟಿದೆ. ಎರಡು ರೀತಿ ಅರ್ಥ ಇದೆ. ಒಂದು ರೀತಿ ಅರ್ಥ ನೋಡಾಯ್ತು ಏನು ಅಂತ ಇವಾಗ ನೋಡೋಣ. ಆಶ್ಚರ್ಯವದ ಪಶ್ವದಿ ಕಶ್ಚರ್ಯ. ಯಾರೊಬ್ಬ ಸಾಧುವಾದವ ಸಾತ್ವಿಕರಾದವ ಪರಮಾತ್ಮರನ್ನ ಸ್ವತಂತ್ರಳಾಗಿ ಕಾಡ್ತಾರೆ, ನೋಡ್ತಾರೆ, ತಿಳಿತಾರೆ. ಆದರೂ ಪರಿಪೂರ್ಣವಾಗಿ ಯಾರು ಪರಮಾತ್ಮ ತಿಳಿಯಕ್ಕಾಗಲ್ಲ. ಅದರಿಂದಾಗಿ ಇವರೆಲ್ಲ ಅಸ್ವತಂತ್ರರು ಅಂತ. ಮತ್ತೊಂದು ರೀತಿಯಲ್ಲಿ ಅರ್ಥ ಏನು? ದುರ್ಲಭತ್ವೇನ ಅಂತ. ಏನು ದುರ್ಲಭತ್ವೇನ ಅರ್ಥ? ಹೀಗೆ ನೋಡ್ತಾ ಹೋಗಿ. ಆಶ್ಚರ್ಯವದ ಪಶ್ವತಿ ಕಶ್ಚುದೇನ. ಪರಮಾತ್ಮರ ಪ್ರತಿಬಿಂಬ ಅಂತ ಒಬ್ಬ ನೋಡ್ತಾನೆ. ಆಶ್ಚರ್ಯವದ ವದತಿ ತಥೈವ ಚಾನ್ಯ. ಆಶ್ಚರ್ಯವದ ಅಂದರೆ ಪರಮಾತ್ಮನ ಪ್ರತಿಬಿಂಬ ಅಂತ ಜೀವರಾಶಿಗಳು ಅಂತ ಒಬ್ಬ ಹೇಳ್ತಾರೆ. ಹಾಗೆ ಮತ್ತೊಬ್ಬ ಕೇಳ್ತಾರೆ, ನೋಡ್ತಾರೆ, ತಿಳ್ಕೊಳ್ತಾರೆ. ಹೀಗೆಲ್ಲ ಹೇಳಿ ಕೇಳಿ ತಿಳಿದ್ರು ಸಹಿತ ಪರಮಾತ್ಮರನ್ನ ಪೂರ್ಣವಾಗಿ ತಿಳಿಲಿಕ್ಕಾಗಲ್ಲ. ಪೂರ್ಣವಾಗಿ ತಿಳಿಲಿಕ್ಕೆ ಯಾರೂ ಸಮರ್ಥರಲ್ಲ, ಎಲ್ಲರೂ ದುರ್ಲಭರೇ ಇಲ್ಲಿ. ಸೊ ಎರಡೇ ಅರ್ಥ ಆಯಿತು, ಎರಡು ರೀತಿ ಅರ್ಥ. ಪ್ರತಿಬಿಂಬ ಅಂತ ಪ್ರತಿಬಿಂಬ ಬುದ್ಧಿ ಗೊತ್ತಾಗ್ತದೆ. ಪರಮಾತ್ಮರಿಗೆ ಪ್ರತಿಬಿಂಬರಾದವರು ಅಂತ. ದುರ್ಲಭತ್ವೇನ ಇತ್ಯರ್ಥ. ಹೀಗೆ ಶುತ್ವಾಪೇನ ವೇದನ ಕಶ್ಚಿದೆ ಚೈವ ಕಶ್ಚಿತ್. ಹೀಗೆ ಹೇಳಿ ಕೇಳಿ ತಿಳಿರು ಸಹಿತ ಈಶ್ವರನಿಗೆ ಪ್ರತಿಬಿಂಬರಾದಂತಹ ಜೀವನನ್ನ ತಿಳಿಯೋದೇ ದುರ್ಲಭ. ಜೀವನ ತಿಳಿಯೋದೇ ದುರ್ಲಭ. ಅಂದರೆ ಪ್ರತಿಬಿಂಬನಾದ, ಅಸ್ವತಂತ್ರನಾದ, ಅಪರಿಪೂರ್ಣನಾದ ಇಂತಹ ಜೀವನನೇ ತಿಳಿಯೋದು ದುರ್ಲಭ. ಅಂದರೆ ಇನ್ನೊಬ್ಬರ ಬಗ್ಗೆ ತಿಳಿಯೋದೇನು? ಅಸಾಧ್ಯವೇ, ಖಂಡಿತ ಅಸಾಧ್ಯವೇ, ದುರ್ಲಭವೇ ಅಂತ. ತತ್ ಹಿ ಆಶ್ಚರ್ಯಂ ಲೋಕೆ. ನೋಡಿ, ಹೇಳಿದ ಪ್ರಶ್ನೆಗೆ ಉತ್ತರ ಬಂತು. ಅವ್ರು ಕೇಳಿದ್ರಾಗಲೇ ಆಶ್ಚರ್ಯ ಪದಕ್ಕೆ ಇರೋಂಥ ಅರ್ಥ ಅಂತ. ಆಶ್ಚರ್ಯ ಪದಕ್ಕೆ ಅರ್ಥ ಏನಿಲ್ಲಿ? ಅನಿತ್ಯ ಅಂತ ಅರ್ಥ. ಅನಿತ್ಯ ಮುಂದೆ ಗೊತ್ತಾಗ್ತದೆ ಏನು ಅಂತ. ಹೀಗೆ ದುರ್ಲಭ ಪ್ರಯುಕ್ತವಾಗಿ ಆಶ್ಚರ್ಯವತದ್ದು ಪ್ರಯೋಗ ಇಲ್ಲ. ಒಂದು ಆಶ್ಚರ್ಯವತ ಅಂದರೆ ಸ್ವತಂತ್ರ ಅಂತ. ಮತ್ತೊಂದು ಆಶ್ಚರ್ಯ ಅಂದರೆ ದುರ್ಲಭ ಅಂತ. ತತ್ ಹಿ ಆಶ್ಚರ್ಯಂ ಲೋಕೆ. ಲೋಕೆ ಅಂದರೆ ಈ ಜೀವನದಲ್ಲಿ, ಈ ಲೋಕದಲ್ಲಿ ಅಂತ ಅರ್ಥ. ಜೀವ ಸ್ವರೂಪದ ವಿಷಯ. ದುರ್ಲಭೋಪ ಈಶ್ವರ ಸ್ವರೂಪತ್ವಾತ್ ಸೂಕ್ಷ್ಮತ್ವಾಚ ಆತ್ಮನಃ ತದ್ದ್ರಷ್ಟ. ಅಂದರೆ ಬಿಡಿಸಿ ಹೇಳಿದರು ಈ ಶ್ಲೋಕದ ವಿಷಯವನ್ನು. ನಾವು ಹೇಳಿದ ಏನು ತಿಳಿಸಿದ್ದೇವೆ ಅದನ್ನು ಆಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ ಭಾಷ್ಯದಲ್ಲಿ. ದುರ್ಲಭೋಪಿ ಈಶ್ವರ ಸ್ವರೂಪತ್ವಾತ್. ಈ ಜೀವ ಇದ್ದಾನಲ್ಲ, ಅವ ಎಂತವ? ಈಶ್ವರ ಸಾರೂಪ್ಯ ಉಳ್ಳವ. ಅಂದರೆ ಈಶ್ವರನ ಪರಮಾತ್ಮರ ಪ್ರತಿಬಿಂಬನಾದವ. ಸಾರೂಪ್ಯ ಅಂದರೆ ಪ್ರತಿಬಿಂಬ, ಸದೃಶ ಅಂದರೆ ಪ್ರತಿಬಿಂಬನಾದವ. ಅಷ್ಟು ಮಾತ್ರವಲ್ಲ, ಅಣು ಸೂಕ್ಷ್ಮನಾದವ. ಅಣು ಮತ್ತು ಪರಮಾತ್ಮನಿಗೆ ಪ್ರತಿಬಿಂಬನಾದವ. ಹೀಗೆ ಇಂತಹ ಆತ್ಮರನ್ನು ತಿಳಿಯೋದೇ ದುರ್ಲಭ. ಇಂತಹ ಜೀವಾತ್ಮನೇ ತಿಳಿಯುವುದು ದುರ್ಲಭವಾಗಿರುವಾಗ ಆ ಪರಮಾತ್ಮನ ತಿಳಿಯೋದು ಖಂಡಿತ ದುರ್ಲಭ. ಅದು ಚಿಂತನೆ ಮಾಡಿಕೊಳ್ಳಬೇಕು. ಅಂತಹ ಪರಮಾತ್ಮನ ಮಹಿಮೆ ಎತ್ತದ್ದಿರಬಹುದು. ಮತ್ತೆ ಹೀಗೆ ಎರಡೇ ರೀತಿಯಲ್ಲಿ ಅರ್ಥ. ಈಶ್ವರ ಸ್ವರೂಪ ಸೂಕ್ಷ್ಮತ್ವಾಚ ಆತ್ಮನಃ. ಆತ್ಮ ಅಂದರೆ ಜೀವಾತ್ಮ. ಅಣು ಅಂತ ಹೇಳಿದ್ರಿ. ಅಣು ಅಂದ್ರೆ ಹೌದು, ನಮ್ಮಲ್ಲಿರೋ ಪರಮಾಣು ಅಂತಲ್ಲ, ಜೀವ ಸ್ವರೂಪ. ಅದು ಅಣು. ಅಣು ಅದು ಕಾಡುತ್ತಾರೆ ಬಗ್ಗೆ. ಇರುವೆ ಇದೆ. ಅದರ ಇರುವೆಯ ದೇಹದ ಒಳಗೆ ಅಣುರೂಪಿ ಪರಮಾತ್ಮ ಇರ್ತಾನ ಅಥವಾ ಅಣುವಿನಲ್ಲಿ ಅಣುವಾಗಿರ್ತಾನೆ. ಅಣುವಿನಲ್ಲಿ ಅಣುವಾಗಿದ್ದಾರೆ ಅಂದರೆ ಹೊರಗೂ ಇಲ್ವಾ? ಮಹತ್ತಲ್ಲೂ ಮಹತ್ತಾಗಿರ್ತಾರೆ. ಇರುವೆಯಲ್ಲೂ ಅಣುವಾಗಿದ್ದಾರೆ, ಆನೆಯಲ್ಲೂ ಅಣುವಾಗೇ ಇದ್ದಾನೆ. ಆದರೆ ಅದರ ಪರಿಮಾಣಗಳು ವ್ಯತ್ಯಾಸ. ಅನುರೇಡು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಲ್ವಾ? ದಾಸವರೆಡೆ ಹೇಳಿರೋದು. ಹೀಗೆ ಇಲ್ಲಿ ತತ್ ಹಿ ಆಶ್ಚರ್ಯಂ ಲೋಕೆ ಅಂತ ನೋಡಿ ಎಷ್ಟು ಚಂದ ಹೇಳ್ತಾರೆ ಆಚಾರ್ಯರು. ಆಶ್ಚರ್ಯ ಪದಕ್ಕೆ ದುರ್ಲಭ ಜೀವಪರವಾಗಿ ಯಾಕೆ ಅಂದರೆ ಹಿ ಅಂತ ಒಂದು ಒಂದು ಪದವನ್ನು ಬಳಸ್ತಾ ಇದ್ದ. ಇವಾಗ ಪಾಡಿನಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ ಆಶ್ಚರ್ಯಂ ಅನಿತ್ಯ ಅಂತ ಪಾಡಿನಿ ಸೂತ್ರ ಇದೆ. ಇಲ್ಲಿ ಅನಿಶ್ಚಿತ ಶಬ್ದಾರ್ಥವಾದಂತಹ ವಿಷಯ ಅಂದರೆ ಅನಿತ್ಯಂ, ಆಶ್ಚರ್ಯಂ ಅನಿತ್ಯ ಅಂತ. ಅನಿತ್ಯ ಶಬ್ದಾರ್ಥದ ಅರ್ಥ ಏನಂದ್ರೆ ಆಶ್ಚರ್ಯ ಅಂತ. ಅದರ ಅರ್ಥ ಏನು ಅಂದರೆ ಆಶ್ಚರ್ಯ ಅದರಲ್ಲಿ ದುರ್ಲಭ ಅಂತ ಅರ್ಥ. ಆಶ್ಚರ್ಯಂ ಅನಿತ್ಯ. ಅನಿತ್ಯ ಶಬ್ದಾರ್ಥದ ಅರ್ಥ ಏನು? ಆಶ್ಚರ್ಯ ಅಂತ. ಹಾಗಾದ್ರೆ ಅನಿತ್ಯ ಪದಕ್ಕೆ ಅರ್ಥ ಏನು? ಇಲ್ಲಿ ಆಶ್ಚರ್ಯ ಪದಕ್ಕೆ ಅನಿತ್ಯ ಅಂತ ಹೇಳ್ತಾ ಇರಾದ್ರೆ ಆಶ್ಚರ್ಯ ಅಂದರೆ ದುರ್ಲಭ ಅಂತ. ಪಾಡಿನಿಯ ಸೂತ್ರವನ್ನು ತೆಗೆದುಕೊಂಡು
ಆಚಾರ್ಯರು ಇಲ್ಲೊಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಆದರೆ ಪಾಡಿರಿ ಹೇಳಿದ್ದು ಅಂತಲ್ಲ, ಇದು ಅದನ್ನು ಸ್ಪಷ್ಟತೆಗೊಳಿಸ್ತಾ ಇದ್ದಾರೆ. ತದ್ಧಿ ಎಲ್ರಿ ಪ್ರಸಿದ್ಧ ಇದೆ ಈ ಥರ ನೀವು ಆಶ್ಚರ್ಯ ಪದಕ್ಕೆ ನೀವು ದುರ್ಲಭ ಅಂತ ಅರ್ಥ ಹೇಳೋದು. ಪಾಡಿರಿ ಹೇಳಿದಾರಪ್ಪ, ಪಾಡಿರಿ ಹೇಳಿದ್ದಾರೆ, ಒಬ್ಬ ಋಷಿ ಅಲ್ಲ, ಅವರಿಗೆ ಸಮ್ಮತ ಇದೆ. ಹೀಗೆ ಈಶ್ವರನಿಗೆ ಪ್ರತಿಬಿಂಬನಾದಂತಹ ಜೀವನ ತಿಳಿಯೋದೇ ದುರ್ಲಭ ಆಗಿರುವಾಗ ಸಕಲ ಜೀವರಾಶಿಗಳಿಗೆ ಬಿಂಬಪೂರ್ತರಾದ ಪರಮಾತ್ಮನ ತಿಳಿಯೋದು ಅವರ ಮಹಿಮೆ ತಿಳಿಲಿಕ್ಕೆ ಆಗ್ತದ ಇಲ್ಲ ಅಂತ ಎರಡು ರೀತಿ ಅರ್ಥವನ್ನು ತಿಳ್ಕೊಳ್ಬೇಕು. ಕಿಪ್ತರ್ಹಿ ಆಶ್ಚರ್ಯೋ ಭಗವಾನೇವ ಇತ್ಯಾಹ ಆಶ್ಚರ್ಯವದತೆ. ತಾತ್ಪರ್ಯದಲ್ಲಿ ಮತ್ತೊಂದು ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಜೀವನಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಮಾಡಬಾರ್ದು ಅಲ್ವಾ, ಅಂದರೆ ಸ್ವತಂತ್ರ ಬುದ್ಧಿಯನ್ನು ಮಾಡಬಾರ್ದು. ಸ್ವತಂತ್ರ ಭಾವೆಯನ್ನು ಮಾಡದೆ ಮತ್ತೆ ಯಾರಲ್ಲಿ ಮಾಡಬೇಕ್ರಿ ಪ್ರಶ್ನೆ ಬರ್ತದೋ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಆಚಾರ್ಯ ತಾತ್ಪರ್ಯ ತಿಳಿಸುವ ಹಾಗೆ ನತ್ತಂ ಶೋಚಿದು ಬರ್ರಸಿ, ಇಂತಹ ಜೀವನಲ್ಲಿ ಅನಿವಾರ್ಯ. ಏನು ಅನಿವಾರ್ಯ? ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಇಂತಹ ಜೀವನದಲ್ಲಿ ಆಶ್ಚರ್ಯ ಬುದ್ಧಿ ಮಾಡಬಾರದು ಅಂತ ಹೇಳಿದಿರಿ. ಮತ್ತೆ ಎಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಮಾಡಬೇಕು, ಎಲ್ಲಿ ಸ್ವತಂತ್ರ ಬುದ್ಧಿಯನ್ನು ಮಾಡಬೇಕು ಅಂದರೆ ಪ್ರಶ್ನೆಗೆ ಉತ್ತರ ಈ ಶ್ಲೋಕದಲ್ಲಿ. ಯಾರಲ್ಲಿ ಮಾಡಬೇಕು? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತ ಅರ್ಥ. ಆಶ್ಚರ್ಯಮೇವ ಸತ್ತದಂ ಏನಂ ಆಶ್ಚರ್ಯವತ್ ಪಶ್ಯತಿ ನ ಪುನಃ ಅನಾಶ್ಚರ್ಯಂ. ಆಶ್ಚರ್ಯಂ ಏವ ಸತ್ತಂ ಏನಂ, ಏನ ಬಂದರೆ ಪರಮಾತ್ಮರನ್ನು ಆಶ್ಚರ್ಯದಂತೆ ಕಾಣಬೇಕು ಅಂತ. ಇಲ್ಲಿ ಪಶ್ಯತಿ ಪದ ಕ್ರಿಯಾ ವಿಶೇಷಣ ಅಂತ ತಿಳಿಸ್ಕೊಡ್ತಾರೆ ಮುಂದೆ. ಯಾಕೆ ಹಾಗೆ ಅಂತಾದರೆ ಎರಡೂ ಉಪಮೆ ಇದೆ. ಇಲ್ಲಿ ವತ್ ಅಂದರೆ ವತಿ ಪ್ರತ್ಯಯ ಇದೆ. ವತಿ ಪ್ರತ್ಯಯಕ್ಕೆ ಅರ್ಥ ಇರೋದು ಉಪಮ ಅಂತ. ಎರಡು ಉಪಮ ಇದೆ. ಸ್ವ ಅಲಂಬಿ ಉಪಮ ಅಂದರೆ ಸ್ವ ಉಪಮ, ಸ್ವೋಪಮ, ಪರೋಪಮ ಅಂತ. ಇಲ್ಲಿ ಪರೋಪಮ ಹೇಳ್ತಾ ಇಲ್ಲ. ಉಪಮ ಅಂದರೆ ಸಾದೃಶ್ಯ ಹೇಳೋದು, ಅದಕ್ಕೊಂದು ಉದಾಹರಣೆ ಹೇಳೋದು. ಬೇರೆ ಯಾವುದೋ ಉದಾಹರಣೆ ಹೇಳ್ತಿಲ್ಲ, ತನಗೆ ತಾನೇ ಉದಾಹರಣೆ ಹೇಳ್ತಾ ಇರೋದಿಲ್ಲ. ಸ್ವತಂತ್ರನಂತೆ ಇರುವಂತಹ ಇವ, ಸ್ವತಂತ್ರಕ್ಕೆ ಸಮಾನ ಆಗಿರುವಂತಹ ಇವ ಸ್ವತಂತ್ರ ಅಂತ ಅರ್ಥ. ಹಾಗೆ ನೋಡ್ತಾರೆ, ಸ್ವತಂತ್ರನಾಗಿರುವಂತಹ ಇವನನ್ನ ಸ್ವತಂತ್ರವಾಗಿ ನೋಡ್ತಾನೆ ಅಂತ. ಯಾಕ್ರಿ ಹಾಗೆ ಹೇಳಬೇಕು? ಬೇರೆ ಕಡೆ ಉದಾಹರಣೆ ಸಿಗ್ಲಿಲ್ವ ನಿಮಗೆ ಅಂದರೆ ಹೌದು, ಕೆಲವು ಕಡೆ ಹಾಗೇನೆ. ಸೋಮ ಬೇರೆ ಕೆಲವು ಕಡೆ ಹೇಳಬೇಕಾಗ್ತದೆ. ಅಂದರೆ ಹೇಳ್ತಾರೆ ಏನು ಅಂತ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮ. ಈ ಗಗನಕ್ಕೆ ಆಕಾಶಕ್ಕೆ ಏನು ಉಪಮೆ ಹೇಳಬೇಕು? ಗಗನವನ್ನು ಹೇಳಬೇಕು. ಸಾಗರಕ್ಕೆ ಸಾಗರವನ್ನು ಹೇಳಬೇಕು, ಈ ಸೋಪಮ. ಹಾಗೆ ಇಲ್ಲಿ ಆಶ್ಚರ್ಯವತ್ ಪತಿ ಪ್ರತ್ಯಯ ಹೇಳ್ತಾ ಇದ್ದಾರೆ. ಅದರ್ಥ ಏನು? ಸ್ವತಂತ್ರಕಾರಿಯಾದಂತಹ ಪರಮಾತ್ಮರನ್ನ ಸ್ವತಂತ್ರವಾಗಿ ಕಾಣ್ತಾರೆ. ಮತ್ತಿನ್ನೇನು ಹೇಳಬೇಕು? ಇವರಿಗೆ ಬೇರೆ ಯಾರಾದ್ರೂ ಇದ್ದಾರೆ ಸ್ವತಂತ್ರವಾಗಿ? ಯಾರಿದ್ರೆ ಹೇಳ್ಬೋದಿತ್ತು, ಇವನಿದ್ದಾರೆ, ಇವನೇ ಹೇಳಬೇಕು ಅಂತ ಅದಕ್ಕೊಂದು ಉದಾಹರಣೆ ಕೊಟ್ಟರು. ಬ್ರಹ್ಮತರ್ಕದಲ್ಲೂ ಮಾತನ್ನು ಹೇಳ್ತಾರೆ. ಆಶ್ಚರ್ಯನಾದವ ಪರಮಾತ್ಮ ಅಂತ. ಆಶ್ಚರ್ಯ ಪದಕ್ಕೆ ಪರಮಾತ್ಮ ಅಂತ ಯಾಕೆ ತಗೊಳ್ಬೇಕು? ಯಾಕೆ ಅಂದರೆ ಬ್ರಹ್ಮತರ್ಕದಲ್ಲಿ ವಿಷಯ ಇದೆಯಪ್ಪ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯ. ಆಶ್ಚರ್ಯೋ ಭಗವಾನ್ ವಿಷ್ಣು ಯಸ್ಮಾತ್ ಏತಾದೃಶಂ ಕ್ವಚಿತ್ ತಸ್ಮಾತ್ ತದ್ಗೋಚರಂ ವದೇವತು. ಏನು ಅರ್ಥ? ಆಶ್ಚರ್ಯನಾದವ ಪರಮಾತ್ಮನೇ ಅಂದರೆ ಅರ್ಥ ಏನು? ಸ್ವತಂತ್ರಕರ್ತನಾದವ, ಸ್ವತಂತ್ರನಾದವ ಪರಮಾತ್ಮನೇನೆ. ಯಸ್ಮಾತ್ ಏತಾದೃಶಂ ಕ್ವಚಿತ್, ಇವರೇ ಉಳಿದು ಬೇರೆ ಯಾರೂ ಹಾಗಿಲ್ಲ. ಅಂದರೆ ಸ್ವತಂತ್ರಕರ್ತನಾದವ, ಸ್ವತಂತ್ರನಾದವ ಯಾರಿಲ್ಲ. ಅಷ್ಟು ಮಾತ್ರ. ತಸ್ಮಾತ್ ತದ್ಗೋಚರಂ ಜ್ಞಾನ. ಹೀಗೆ ಪರಮಾತ್ಮ ವಿಷಯವಾದಂತಹ ಜ್ಞಾನ ಇದೆಲ್ಲ ಅದೇನು? ತದ್ಗೋಚರವದೇವತು, ಅದು ಪರಮಾತ್ಮ ವಿಷಯ ಜ್ಞಾನದಂತೆ ಇದೆ. ಈ ಪರಮಾತ್ಮ ವಿಷಯ ಜ್ಞಾನ ಅಂತ ಹೇಳ್ತೇವೆ. ಪರಮಾತ್ಮನ ಜ್ಞಾನ, ಅವನ ಇಚ್ಛೆ, ಕ್ರಿಯೆ ಅಂತ. ಅದು ಹೇಗಿದೆ ಅಂತಂದರೆ ಅವನ ಹಾಗೇ ಇದೆ. ಅವನ ಜ್ಞಾನ ಹಾಗೆ ಇದೆ ಅಂತ ಹೇಳಬೇಕು, ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಅವನ ಜ್ಞಾನ, ಅವನ ಇಚ್ಛೆ, ಕ್ರಿಯೆಗೆ ಇದು ಆಗಿದೆ ಅಂತ ಹೇಳಲಿಕ್ಕೆ ಬೇರೆ ಹೇಳಬೇಕು. ಅವನ ಜ್ಞಾನದಂತೆ ಇದೆ, ಅವನ ಅವನ ಕ್ರಿಯೆ ಹಾಗೇ ಇದೆ. ಹಾಗೆ ಅವನ ಸ್ವತಂತ್ರತ್ವ ಅವನ ಸ್ವತಂತ್ರವಾಗೇ ಇದೆ ಅಂತಲೇ ಹೇಳಬೇಕು. ಒಂದು ಬ್ರಹ್ಮತರ್ಕವೇ ತಿಳಿಸಿಕೊಟ್ಟಿದೆ, ನಾವೇ ಹೇಳ್ತಿಲ್ಲ ಅದು ವಿಷಯವನ್ನು. ಅನಾಶ್ಚರ್ಯವದಪಿ ಅಸುರಾದಯ ಪಶ್ಯಂತೀತಿ ಕಶ್ಚಿದಿತಿ ವಿಶೇಷಣಂ. ಇಲ್ಲಿ ಏನೋ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಕಶ್ಚಿತ್ ಅಂತ ವಿಶೇಷಣ ಕೊಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ. ಕಶ್ಚಿತ್ ಅಂತ ಹೇಳಿದ ಯಾಕೆ ಯಾರೋ ಒಬ್ಬ ಅಂತ ಹೇಳಬೇಕು ಅಂದರೆ, ಈ ಅಸುರಾದಿಗಳಿದ್ದಾರಲ್ಲ ದುಷ್ಟರು, ಅವರೆಲ್ಲ ಹೇಗೆ ತಿಳಿತಾರೆ ಅಂದರೆ ಅನಾಶ್ಚರ್ಯವದಪಿ ಅಸುರಾದಯ. ಪರಮಾತ್ಮನು ಆಶ್ಚರ್ಯನಾದವ ಅಂತ ತಿಳಿಯೋದೇ ಇಲ್ಲ ಅವರಲ್ಲ. ಅಂದರೆ ಸ್ವತಂತ್ರನಾದವ ಅಂತ ತಿಳಿಯೋದೇ ಇಲ್ಲ ಅವರು. ಅವ ಸ್ವತಂತ್ರ ಅಂತ ತಿಳಿಯೋದೇ ಇಲ್ಲ. ಮತ್ತೆ ಕಶ್ಚಿತ್ ಅಂತ ಹೇಳದೆ ಹೋದರೆ ಎಲ್ಲರೂ ಪರಮಾತ್ಮನ ಸ್ವತಂತ್ರನಾಗಿ ತಿಳಿತಾರೆ ಅಂತ ಅರ್ಥ ಸಿಗ್ತಾ ಇತ್ತು. ಯಾರು ತಿಳಿತಾರೆ? ಯಾರೋ ಕಶ್ಚಿತ್, ಯಾರೋ ಕೆಲವೊಬ್ರು. ಅಂದರೆ ಸಾತ್ವಿಕ ಜೀವಿಗಳು ತಿಳಿತಾರೆ, ಅಸುರಾದಿಗಳು ತಿಳಿಯೋದೇ ಇಲ್ಲ ಅಂತ ಹೇಳಲಿಕ್ಕೆ ಕಶ್ಚಿತ್ ಪದ ಹೇಳಿತ್ತು. ಹೀಗೆ ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಆಚಾರ್ಯರು ಅದಕ್ಕೆ ವಿವರಣೆ ನೀಡುತ್ತಾ ಅದನ್ನೇ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಭಾಷ್ಯಾದಿ ಉತ್ಕಾರದ ಸಂಗ್ರಹ ಅಲ್ವಾ. ಏನು ತರ್ಹಿ ಕುತ್ರ ಸಾ ಕಾರ್ಯ? ಹಾಗಾದರೆ ಸ್ವತಂತ್ರ ಭಾವನೆಯನ್ನು ಮಾಡಬಾರದು ಅಂತ ಹೇಳಿದ್ರಲ್ಲ, ಇಲ್ಲಿ ಮಾಡಬೇಕು. ಅದು ತಾತ್ಪರ್ಯ ಹೇಳಿದ್ದೇ ವಿಷಯ.
ಎಲ್ಲಿ ಮಾಡಬೇಕು? ನೈರಂ ಇತ್ಯಾದೋ ಸಾ ಬುದ್ಧಿರ್ ಭಗವತಿ ಕಾರ್ಯ ಇದು ಉಕ್ತವಪೈ ಸಾ ಕಿಂ ಭಗವತ್ಯೇವ ಕಾರ್ಯ ಅಥ ತತ್ತೋ ಅನ್ಯತ್ರಾಪಿ ಕ್ವಚಿತ್ ಇತ್ಯಾಶಂಕಾ ವದಿ ಪ್ರತ್ಯಯ ಪ್ರಯೋಗ ಬಲೈನ ಪರಿಹರ್ ಭಗವತ್ ಸ್ವಾತಂತ್ರ್ಯ ಪ್ರಾಗುಕ್ತ ಉಪಸಂಹರಿತಿ ಆಶ್ಚರ್ಯವತತಿ. ಯಾಕೆ ಈ ಶ್ಲೋಕ ಹೊರಟಿದೆ ಅಂತಾದರೆ, ಸ್ವತಂತ್ರನಾದವ ಆಶ್ಚರ್ಯ ಬುದ್ಧಿ ಉಳ್ಳವ ಇವ ಅಲ್ಲ ಅಂತ ಹೇಳಿದ್ರು. ಮತ್ತೆ ಯಾರಲ್ಲಿ ಮಾಡಬೇಕು? ಜೀವನಲ್ಲೇ ಇದ್ರೆ ಮತ್ತೆ ಯಾರಲ್ಲೇ ಮಾಡಬೇಕು? ಭಗವಂತರಲ್ಲೇ ಮಾಡಬೇಕು ಅಂತ ತಿಳಿಸ್ಲಿಕ್ಕೇನೆ ಹಿಂದೆ ನೈರಂ ಚಿಂತಂತಿ ಶಸ್ತ್ರಾಣಿ ನೈರಂ ದಹತಿ ಭಾವಕಃ ಅಂತ ಹೇಳುವಾಗಲೇ ಸರ್ವತಂತ್ರ ಸ್ವತಂತ್ರ ಆದವ ಪರಮಾತ್ಮ ಅಂತ ಹೇಳಾಗಿದೆ. ಹೀಗೆ ಆ ನೈರಂ ಚಿಂತಂತಿ ಶಸ್ತ್ರಾಣಿ ಎಂಬುವಂತಹ ಶ್ಲೋಕದಲ್ಲಿ ಹೇಳಿದ ಹಾಗೆ ಪರಮಾತ್ಮನಲ್ಲೇ ಮಾಡಬೇಕು ಅಥವಾ ಬೇರೆ ಯಾರು ಇದ್ದಾರೋ ಸ್ವತಂತ್ರ ಬುದ್ಧಿ ಕಾರ್ಯ ಆದವ ಅಂತ ನಮಗೆ ಪ್ರಶ್ನೆ ಬಂದರೆ, ಈ ಆಶಂಕೆಯನ್ನು ಪರಿಹಾರ ಮಾಡಲಿಕ್ಕೇನೆ ವತಿ ಪ್ರತ್ಯಯ ಪ್ರಯೋಗದ ವಿಶೇಷಣ ಬಲದಿಂದಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಅತಿ ಪ್ರತ್ಯಯ ಅದು ಏನರ್ಥ ಅಂತ ಗೊತ್ತಾಗ್ತದೆ ಬುದ್ಧಿ. ಹೀಗೆ ಹೇಳ್ತಾ ಆ ವಿಷಯವನ್ನು ಪರಮಾತ್ಮ ಸ್ವತಂತ್ರನಾದವ ಎಂಬುವಂತಹ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ರಾಯರು ತಿಳಿಸ್ತಾ ಇದ್ದಾರೆ. ಏನು ಕಶ್ಚಿತ್ ಸಾತ್ವಿಕ ಪ್ರಕೃತಿ ಏನಂ ಅವ್ಯ, ಈ ಶ್ಲೋಕದ ಅರ್ಥವನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಕಶ್ಚಿತ್ ಸಾತ್ವಿಕ ಪ್ರಕೃತಿ ಏನಂ, ಏನಂ ಅಂದರೆ ಈ ಪರಮಾತ್ಮರನ್ನ ಅವ್ಯಕ್ತ ಇತ್ಯತ್ರ ಪ್ರಕೃತ ಏನಂ ಈಶ್ವರಂ ಅವ್ಯಕ್ತ ಆಶ್ಚರ್ಯ ಅವ್ಯಕ್ತೋಯಂ ಅಚಿತ್ಯೋಯಂ ಅವಿಕಾರೋಯಂ ಉಚ್ಯತೆ. ಹೀಗ ಅವ್ಯಕ್ತ ಆಶ್ಚರ್ಯ ಅವಿಕಾರ ರೂಪರಾದಂತಹ ಈಶ್ವರನ ಇದ್ದಾನಲ್ಲ, ಏನಂದ್ರೆ ಹೀಗೆ ಇಂತಹ ಪರಮಾತ್ಮರನ್ನ ಕಶ್ಚಿತ್ ಅಂದರೆ ಯಾರೊಬ್ಬ ಸಾತ್ವಿಕ ಪ್ರಕೃತಿ ಒಳ್ಳೆಯ ಸಾಧು ವ್ಯಕ್ತಿಯಾದವ ಹೀಗೆ ತಿಳಿತಾನೆ. ಏನು ಅಂತ? ಆಶ್ಚರ್ಯತ್ವೇನ ಅಂದರೆ ಸರ್ವತಂತ್ರ ಸ್ವತಂತ್ರತ್ವೇನ ಸಂತಂ ಏವ ತಮ್ ಆಶ್ಚರ್ಯವತ್ ಸ್ವತಂತ್ರವತ್ ಯಥಾ ಭವತಿ ತಥಾ ಪಶ್ಯತಿ. ಸ್ವತಂತ್ರಕಾರಿಯಾದಂತಹ ಪರಮಾತ್ಮರನ್ನ ಸ್ವತಂತ್ರ ಹಾಗೆ ಕಾಣ್ತಾನೆ, ಸ್ವತಂತ್ರ ಹಾಗೆ ಕಾಣ್ತಾನೆ. ಪಶ್ಯತಿ ಎಂಬುವಂಥದ್ದು ಕ್ರಿಯಾವಿಶೇಷಣ. ಇಲ್ಲಿ ಹೇಗೆ ಹೇಗ್ರಿ ಆಗ್ತದೆ? ಸೋಪಮೆ ಹೇಗೆ ಹೇಳ್ತಾ ಇದ್ದೀರಾ? ಇದೆ ಗಗರಂ ಗಗರಾಕಾರ ಇತ್ಯಾದಿ ತಾತ್ಪರ್ಯ ತಿಳಿಸಿಕೊಟ್ಟಿದ್ದಾರೆ, ಅದನ್ನು ತಿಳಿಸ್ತಾ ಇದ್ದಾರೆ. ಆಶ್ಚರ್ಯಭೂತಸ್ಯ ಹರೇಃ ಏವ ಆಶ್ಚರ್ಯವದಿತಿ ಸೋಪವಾಮುಖೇನ ಹರೇಃ ಇತರಸ್ಯ ಸ್ವತಂತ್ರ ಅಭಾವಜ್ಞಾನಪರಾಯ ಆಶ್ಚರ್ಯವದಿತಿ ವತ್ಯುಕ್ತೋಕ್ತೇಹೇ. ಮತೀ ಪ್ರತ್ಯಯ ಹೇಳುವ ಮುಖಾಂತರವೇ ಇವ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನೊಬ್ಬರೇ ಹೊರತು ಉಳಿದವರು ಯಾರೂ ಅಲ್ಲ. ಬೇರೆ ಎಲ್ಲರೂ ಸಹಿತ ಸ್ವತಂತ್ರ ಬುದ್ಧಿಯುಳ್ಳವರು, ಅಂದರೆ ಯಾರಿಗೂ ಸ್ವತಂತ್ರ್ಯಾದಿಗಳು ಇಲ್ಲ ಅಂತ ಇದರ ತೋರಿಸಿಕೊಳ್ಳಿಕ್ಕೇನೆ ಆಶ್ಚರ್ಯವತಿ ಎಂಬುವಂತಹ ವತಿ ಪ್ರತ್ಯಯವನ್ನು ತಿಳಿಸಿದ್ದಾರೆ ಅಂತ. ಏನು ವತಿ ಪ್ರತ್ಯಯ ಮೂಲಕವಾಗಿ ಏನು ತಿಳಿಸಿದಂಗಾಗ್ತದೆ? ವತಿ ಪ್ರತ್ಯಯಕ್ಕೆ ಇಲ್ಲಿ ಅರ್ಥ ತನಗೆ ತಾನೇ ಉಪಮೆ ಅಂತ ಕ್ರಿಯಾವಿಶೇಷಣ. ಮತ್ತು ಗೋವತ್ ಮೊದಲಾದವುಗಳ ಹಾಗೆ ಇಲ್ಲ. ಹೇಳುವಾಗ ಗೋವಿನ ಹಾಗೆ ಇವ ಅಂತೆಲ್ಲ ಹೇಳುವಾಗೆ ಬರೋದೇ ಇಲ್ಲ. ಹೇಗೆ ಗಗರಂ ಗಗರಾಕಾರಂ ಸಾಗರಂ ಸಾಗರೋಪವಹ ಅಂತ ಹಾಗೆ ಹೇಳಬೇಕು ಅಂತ ಚಿಂತನೆ. ಅನ್ಯಶ್ಚ ತಥೈವ ದ್ರಷ್ಟುವದೇವ ಆಶ್ಚರ್ಯತ್ವೇನ ಸಂತಂ ಏನಂ ಆಶ್ಚರ್ಯವತ್ಯಥಾ ಭವತಿ ತಥಾ ಭವತಿ ಸಾಗರಂ ಸಾಗರೋಪವಂ. ಇನ್ನೊಬ್ಬನು ಈಗ ಒಬ್ಬ ನೋಡ್ತಾರೆ, ಹೇಳ್ತಾರೆ ಆಶ್ಚರ್ಯವಂತರಾದಂಥ ಅಂದರೆ ಪರಮಾತ್ಮ ಸ್ವತಂತ್ರನಾದಂತಹ ಪರಮಾತ್ಮರನ್ನ ತಾನು ಹೇಗೆ ತಿಳಿದಿದ್ದಾರೋ ಹಾಗೆ ಹೇಳ್ತಾರೆ, ಹೇಗೆ ನೋಡಿದಾರೋ ಹಾಗೆ ಹೇಳ್ತಾರೆ, ಹೇಗೆ ಕೇಳಿದಾರೋ ಹಾಗೆ ತಿಳಿತಾರೆ. ಸಾಗರಂ ಸಾಗರೋಪವಂ ಇತಿವತ್, ಸಾಗರಕ್ಕೆ ಸಾಗರವೇ ಉಪಮಾನದ ಹಾಗೆ ತಿಳಿತಾರೆ ಅಂತ. ಅನ್ಯತ್ ಆಶ್ಚರ್ಯ ವಸ್ತು ನೇತಿ ಜ್ಞಾಪನಾಗ ಸೋಪಮತ್ವೇನ ವಕ್ತಿ ಇತ್ಯರ್ಥಃ. ಇವರ ಉಳಿತು ಬೇರೆ ಯಾರು ಸ್ವತಂತ್ರನಲ್ಲ, ಎಲ್ಲರೂ ಅಸ್ವತಂತ್ರರೇ ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಹೇಳುವಂತಹ ಮಾತೇನು ಸ್ವತ್ವ ಉಪಮ, ಸೋಪಮವನ್ನು ಹೇಳ್ತಾ ಇದ್ದಾರೆ. ಅನ್ಯಶ್ಚ ಸಾತ್ವಿಕ ಆಶ್ಚರ್ಯತ್ವೇನ ಸಂತಂ ಏನ ಹರಿ ಆಶ್ಚರ್ಯವದ್ಯತಾ ಭವತಿ ತಥಾ. ಇನ್ನು ಕೆಲವೊಬ್ಬರೆಲ್ಲ ಪರಮಾತ್ಮರನ್ನ ಹೇಗೆ ತಿಳಿತಾರೆ ಅಂತಾದರೆ ರಾವರಾವಣೆಯೋರ್ ಯುದ್ಧ ರಾವರಾವಣೆಯೋರಿವ. ರಾವರಾವಣರ ಯುದ್ಧ ಹೇಗಿತ್ತು ಅಂದರೆ ರಾವರಾವಣ ಯುದ್ಧದ ಹಾಗೆ ಇತ್ತು ಅಂತ ಹಾಗೆ ಕೇಳಿ ತಿಳಿತಾರೆ ಅಂತ. ಇತಿವತ್ ಅನ್ಯತ್ ಆಶ್ಚರ್ಯತೆಯ ಶ್ರೋತವ್ಯಂ ವಸ್ತು ನೈದಿಗ್ನಾವರಾಗ ಸ್ವಲ್ಪವತ್ವೇನ ಶೃಣೋತಿ. ಇವರಿಗಿಂತ ಆಶ್ಚರ್ಯಪದ ಉಳ್ಳವ ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಕೇಳಿದ್ದೇ ಇಲ್ಲ ಅದರಿಂದಾಗಿ ವತಿ ಪ್ರತ್ಯಯವನ್ನು ಹೇಳಿದ್ದು. ಪ್ರತಿಯೊಂದಕ್ಕೂ ಅಷ್ಟೇ, ನೋಡೋದಕ್ಕೆ ಕೇಳೋದಕ್ಕೆ ಹೇಳೋದಕ್ಕೆಲ್ಲ ಅವರೇ ಉಪಮೆ ಅಂತ ಹೇಳಲಿಕ್ಕೆ ಪ್ರತಿಯೊಂದನ್ನು ಬಿಡಿಸಿ ಹೇಳಬೇಕು. ಕಶ್ಚಿಚ್ಚ ಸಾತ್ವಿಕ ಏನಂ ಆಶ್ಚರ್ಯತೆಯ ಸಂತಂ ಹರಿಂ ಶುತ್ವಾಪಿ ದೈವ ವೇದ ಅತ್ಯದ್ಭುತ ವಸ್ತುತ್ವಾದಿ ಭಾವ. ಹೀಗೆ ಹೇಳಿ 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 ಎಲ್ಲ ತಿಳಿದರೂ ಸಹಿತ ಪರಮಾತ್ಮರನ್ನ ಯಾರೂ ಸಹಿತ ತಿಳಿದಿಲ್ಲ. ಇದು ಅತ್ಯದ್ಭುತವಲ್ಲ. ಯಾಕೆ? ಅತ್ಯದ್ಭುತ ವಸ್ತುವನ್ನು ಯಾರೂ ಸಹಿತ ಪರಿಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ. ಹೀಗೆ
ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಬಿಡಿಸಿ ಹೇಳಿದರು. ಈಶ್ವರಸ್ಯ ಸರ್ವಾನ್ ಪ್ರತಿ ಈಶ್ಚರ್ಯತ್ವೇಪಿ ವಿಪರೀತದರ್ಶಿಣ ಅಸುರಾದಿರ ಬಹುರಾಭಾವಾತ್ ಯಥಾವದ್ದರ್ಶಿ ಯಥಾವದ್ವಾದಿ ಚ ಕಚ್ಚಿತ್ ಕಚ್ಚಿದೇವೇತಿ ಜ್ಞಾಪರಾಯ ಕಚ್ಚಿತ್ತು ತಾತ್ಪರ್ಯದಲ್ಲಿ ತಿಳಿಸಿ ಆಯ್ತದಲ್ಲ, ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರು. ಕಚ್ಚಿತ್ರ ಯಾಕೆ ಹೇಳಿದ್ದು? ಆಸುರಿ ಸಂಪತ್ತುಳ್ಳವರು, ದುಷ್ಟರಾದವರು ಪರಮಾತ್ಮರನ್ನ ಆಶ್ಚರ್ಯವಂತ ಹಾಗೆ ಕಾಡೋದಿಲ್ಲ, ಸರ್ವತಂತ್ರ ಸದೃಢನಾಗಿ ಕಾಡೋದಿಲ್ಲ ಅಂತ ತಿಳಿಸಲಿಕ್ಕೇನೆ ಕಶ್ಚಿತ್ ಪದವನ್ನು ಹೇಳಿದ್ದು. ಅಲ್ಲಿಗೆ ಮುಗಿತು. ಯದ್ವೋಪಸಂಹಾರ ಪರೋತ್ತರ ಶ್ಲೋಕೋಪಯುಕ್ತತ್ವೇನ ಅಪ್ರಮೇಯಸ್ಯ ಇತ್ಯಾದಿನ ಪ್ರಾಗ್ ಮಹಿಮೋವಾತ್ಮಪಿ ಪುನರ್ಮಹಿಮಾಂತರಂ ಆಹ ಆಶ್ಚರ್ಯವದಿದೆ. ಹೀಗೆ ಒಂದು ರೀತಿಯಲ್ಲಿ ಹೀಗೂ ಅರ್ಥವನ್ನು ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಏನು ಹಿಂದೆ ಶ್ಲೋಕಗಳು ಹೇಳಿದೆ, ಅನಾಶಿನೋ ಅಪ್ರಮೇಯಸ್ಯ ಅಂತ ಶ್ಲೋಕದ ವಿಷಯವನ್ನು ಹೇಳಿದ್ದೇವೆ. ಅವನೇ ನಾಶವಿಲ್ಲ, ಅವನನ್ನ ಅಪ್ರಮೇಯ ಅಂದರೆ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅವನ ರೂಪ ಲಾವಣ್ಯಗಳೆಲ್ಲ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಹೀಗೆಲ್ಲ ಬಹಳಷ್ಟು ವಿಷಯವನ್ನು ತಿಳಿಸ್ತಾ ಬಂದಿದ್ದಾರೆ. ಅಂದರೆ ಪರಮಾತ್ಮನ ಏನು ವಿಷಯ ಇದು? ಅವನ ಉತ್ತಮೋತ್ತಮತ್ವ ವಿಷಯ ಇದನ್ನು ತಿಳಿಸ್ತಾ ಮುಂದೆ ಈ ರೀತಿಯೂ ಒಂದು ಮಹಿಮೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಮಹಿಮೆ ಇಲ್ಲ, ಈಗ ಹೇಳುವಾಗೆ ಆಶ್ಚರ್ಯವತಿ ಎಂಬುವಂತಹ ವಿಷಯದಲ್ಲೂ ಅವರ ಮಹಿಮೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ವತಿರತ್ರ ಏವಕಾರಾರ್ಥ, ವತಿ ಅಂತ ಇಲ್ಲ ಪದ ಇದಲ್ಲ, ಏವ ಎಂಬುವಂತಹ ಅರ್ಥವನ್ನು ತಿಳಿಸಿಕೊಡುತ್ತದೆ. ಏವ ಅಂದರೆ ನಿರ್ಧಾರ ಅಂತ ಅರ್ಥ. ಆಶ್ಚರ್ಯವತ್ ಸರ್ವತತ್ವ ಸ್ವತಂತ್ರತ್ವ ನಿರ್ಧಾರಣೆ ಉಳ್ಳವನಾಗಿ ತಿಳಿತಾರೆ ಅಂತ ಅರ್ಥ. ಹೀಗೆ ಏರಂ ಪೂರ್ವತ್ರ ಪ್ರಕೃತಂ ಜೀವಂ, ಏರಂ ಅಂದರೆ ಇಲ್ಲಿ ಪೂರ್ವತ್ರ ಪ್ರಕೃತರಾದಂತಹ, ಇಲ್ಲಿ ಏನಂ ಅಂದರೆ ಅಲ್ಲಿ ಹಿಂದೆ ಹೇಳಿದ್ದು ಪರಮಾತ್ಮ ಅಂತ, ಇಲ್ಲಿ ಜೀವಾತ್ಮ. ಈ ಜೀವಾತ್ಮ ಎಂತವ? ಯಹ ಕಚ್ಚಿದ್ ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವ ಅಧೀರತ್ವದಾದಿರ ಪಶ್ಯತಿ ಸಹ ಪುಮಾನ್ ಆಶ್ಚರ್ಯವತ್ ಆಶ್ಚರ್ಯ ಏವ. ಅಲ್ಲಿ ಹೇಳಿದ್ದು ಮೊದಲ ಅರ್ಥದಲ್ಲಿ ಏನಾದ್ರೆ ಪರಮಾತ್ಮ, ಇಲ್ಲಿ ಜೀವಾತ್ಮ. ಈ ಜೀವಾತ್ಮ ಹೇಗೆ ಇದ್ದಾರೆ ಅಂತ, ಹೇಗಿದ್ದಾರೆ ಅಂದರೆ ಪರಮಾತ್ಮರಿಗೆ ಅಜಾದಿ ಲಕ್ಷಣವುಳ್ಳಂತ, ಅಂದರೆ ಜನ್ಮ ಮರಣಗಳು ಇಲ್ಲದೇ ಇರುವಂತಹ ಆ ಈಶ್ವರನಿಗೆ ಸಾರೂಪ್ಯ ಪ್ರತಿಬಿಂಬನಾಗಿದ್ದಾನೆ, ಅವನಿಗೆ ಅಧೀನನಾಗಿದ್ದಾನೆ ಅಂತ ಒಬ್ಬ ಕೇಳ್ತಾನೆ, ಪಶ್ಯತಿ ನೋಡ್ತಾನೆ. ಹಾಗೇನೆ ಅಂತಹ ಪರಮಾತ್ಮರಿಗೆ ಪ್ರತಿಬಿಂಬನಾಗಿ ಅವರಿಗೆ ಅಧೀನನಾಗಿ ಇದ್ದಾರೆ ಅಂತ ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವತ್ ವದತಿ. ಅಂದರೆ ಅಂಥವನಿಗೆ ನಾನು ಏನಿದ್ದೇನೆ, ಅಧೀನನಾಗಿದ್ದೇನೆ, ಅವರಿಗೆ ಸಾರೂಪ್ಯ ಸದೃಶನಾಗಿದ್ದೇನೆ ಅಂತ ಇನ್ನೊಬ್ಬ ಹೇಳ್ತಾನೆ. ಒಬ್ಬ ಕೇಳ್ತಾನೆ, ಒಬ್ಬ ಹೇಳ್ತಾನೆ, ಒಬ್ಬ ನೋಡ್ತಾನೆ. ಹೀಗೆಲ್ಲ ಮಾಡಿರೋ ಸಹಿತ ಏನು ಉಕ್ತರೂಪೇಣ ಏನಂ ಜೀವಂ ಪದಂ ಶೃಣ್ವಂತ ಆಶ್ಚರ್ಯ ಏವ ದುರ್ಲಭ ಏವ ಇತ್ಯರ್ಥ. ಹೀಗೆಲ್ಲ ಹೇಳಿರೋ ಸಹಿತ, ಹೀಗೆಲ್ಲ ವಿಷಯಗಳನ್ನು ನಿರೂಪಣೆ ಮಾಡಿರೋ ಸಹಿತ ಹೇಳುವ, ಕೇಳುವ, ತಿಳಿದುಕೊಳ್ಳುವಂತಹ ವ್ಯಕ್ತಿಗಳು ದುರ್ಲಭವೇ, ಜೀವಿಗಳು ದುರ್ಲಭವೇ. ಇವರೇ ದುರ್ಲಭ ಆಗುವಾಗ ಅಂತಹ ಪರಮಾತ್ಮನ ಮಹಿಮೆ ಅಂತೂ ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಅಂತ. ಸರ್ವೇಷಾಮಪಿ ಅಹಂ ಇತ್ಯಾತ್ಮ ದರ್ಶನಾದಿಭಾವಾತ್ ದರ್ಶನಾದಿಭಾನ್ ಕಥಂ ದುರ್ಲಭ ಇತ್ಯತಃ ಉಕ್ತಂ ಉಪಪಾದಯತಿ ಶ್ರುತ್ವಾ ಇತಿ. ಎಲ್ಲರೂ ತಮ್ಮನ್ನು ತಾವು ತಿಳಿದಿರ್ತಾರೆ ಅಲ್ವಾ? ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ವಾ? ಜೀವ ಸಾಕ್ಷಿಭೂತವಾದದ್ದು ಜೀವ ಅಂದರೆ ತನ್ನ ಬಗ್ಗೆ ತನ್ನ ಅರಿವು ಇದ್ದೇ ಇರ್ತದೆ, ಯಾರಿಗಿರಲ್ಲ, ಇದ್ದೇ ಇರ್ತದೆ. ಹೀಗೆ ಅಹಂ ಎಂಬುವಂತಹ ಜ್ಞಾನ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಮಗುಗೂ ಹೋಗಿ ಕೇಳಿ, ನೀನು ನೀನಾ ಅಥವಾ ನಾನಾ ಅಂತ ಕೇಳಿದ್ರೆ ನಾನು ನಾನೇ ಅಂತ ಹೇಳ್ತಾರೆ. ಎಲ್ರಿಗೂ ಅಹಂ ಎಂಬುವಂತಹ ಅಭಿಮಾನ ಅಂದರೆ ಆ ಲಕ್ಷಣ, ಆ ಅರಿವಿಕೆ ಪ್ರತಿಯೊಬ್ಬರಿಗೂ ಹುಟ್ಟಿದಂತಹ ಮಗುವಿನಿಂದ ಸಾಯುತ್ತಂತಹ ವ್ಯಕ್ತಿಗಳಂಗೆ ಇದ್ದೇ ಇರ್ತದೆ. ಕಥಂ ದುರ್ಲಭ, ಅದಂಗೆ ತಿಳಿಲಿಕ್ಕಾಗೋದಿಲ್ಲ ಅಂತ ನೀವು ಹೇಳ್ತೀರಾ? ನೀವು ಹೇಳಿದ್ದು ತಿಳಿಲಿಕ್ಕಾಗೋದಿಲ್ಲ ಅಂತ. ಇಂತಹ ಜೀವನ ಜೀವನ ಅಂತಹವನಿಗೆ ಇವ ಸದೃಶನಾಗಿದ್ದಾನೆ, ಅಂಥವನಿಗೆ ಇವ ಅಧೀರನಾಗಿದ್ದಾನೆ ತಿಳಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಿರಲ್ಲ, ಅವರ ಬಗ್ಗೆ ಅವರಿಗೆ ಅರಿವು ಇದ್ದೇ ಇರ್ತದೆ, ಅದಕ್ಕೆ ತಿಳಿಲಿಕ್ಕಾಗೋದಿಲ್ಲ ಅಂತ ಹೇಳ್ತೀರಾ? ಅಂದರೆ ಕೊನೆಗೆ ಹೇಳಿದ್ದು ಶ್ರುತ್ವೇವಂ ಏನೋ ಶ್ಲೋಕದ ಚಿಂತನೆ ಏನೋ ಕೊನೆಯದು, ಶುತ್ವಾಪ್ಯೇವ ವೇದ ನಚೈವ ಕಶ್ಚಿತ್ ಅಂತ ಅಲ್ವಾ? ಶುತ್ವಾಪ್ಯೇನ ವೇದ ನಚೈವ ಕಶ್ಚಿತ್. ಹೀಗೆ ಹೇಳಿ ಕೇಳಿ ತಿಳಿಯಲು ಸಹಿತ ನಿಜವಾಗ್ಲೂ ಪರಿಪೂರ್ಣವಾಗಿ ತಿಳಿಯೋರು ಬಹಳ ದುರ್ಲಭವೇ. ದೃಷ್ಟ್ವಾ ಉಕ್ತ್ವಾ ಇತ್ಯಪಿ ಗ್ರಾಹ್ಯಂ ಸಾಮಾನ್ಯತೋ ದರ್ಶನಾದೋ ಸತಿ ಸತ್ಯಪ್ಯುಕ್ತ ರೂಪೇಣ ಸಮ್ಯಕ್ ನ ವೇದ ಇದು ಸಮ್ಯಕ್ ಜ್ಞಾನೇ ದುರ್ಲಭ ಇತ್ಯರ್ಥ. ಹೀಗೆ ಹೇಳಿ ಕೇಳಿ ತಿಳಿಯಲು ಸಹಿತ ಸರಿಯಾಗಿ ತಿಳಿಯುವಂಥವರಂತೂ ಬಹಳ ಕಡಿಮೆನೆ ಅಂತ ಅರ್ಥ ಮಾಡಬೇಕು. ಅಂದರೆ ಸರಿಯಾಗಿ ತಿಳಿಯೋರು, ಸರಿಯಾಗಿ ಹೇಳೋರು, ಸರಿಯಾಗಿ ಅದನ್ನು ನೋಡುವಂಥವರು ಬಹಳ ಕಡಿಮೆನೆ. ಏನು ಕಡಿಮೆ? ಯಾವ ವಿಷಯದಲ್ಲಿ ಕಡಿಮೆ? ಆಶ್ಚರ್ಯ ವಿಷಯದಲ್ಲಿ ಕಡಿಮೆ. ಯಾವ ಆಶ್ಚರ್ಯ ವಿಷಯ? ಇಲ್ಲಿ
ಪರಮಾತ್ಮರಿ ನಾನು ಅಧೀನ, ಪರಮಾತ್ಮರಿ ನಾನು ಸದೃಶವುಳ್ಳವ ಅಂತ ಎಷ್ಟು ಮಂದಿ ತಿಳಿದ್ದಾರೆ ಇಲ್ಲಿ? ಬಹಳ ಕಡಿಮೆ. ದುರ್ಲಭ ವ್ಯಕ್ತಿಗಳು. ಇವರೇ ದುರ್ಲಭ ವ್ಯಕ್ತಿಗಳಾಗುವಾಗ ಇಂಥ ಅವರಿಗೆ ಸ್ವತಂತ್ರನಾದವ ಇಂಥವರೆಲ್ಲ ಅಧೀನದಲ್ಲಿ ಇಟ್ಕೊಳ್ಳುವಂಥ ಎಲ್ಲರಿಗೂ ಆಶ್ರಯ ಆದಂತಹ ಪರಮಾತ್ಮ ಅವರ ಮಹಿಮೆ ಅಂತದ್ದು. ಹೀಗೆ ಉಪಸಂಹಾರ ಎಷ್ಟು ಚಂದ ಹೇಳ್ತಾರೆ. ಅದನ್ನು ಬಿಡಿಸಿ ಬಿಡಿಸಿ ಒಳಗೆ ಹೋಗಿ ಹೋಗಿ ನುಗ್ಗಿ ನುಗ್ಗಿ ಎಷ್ಟು ಚಂದ ವಿಷಯವನ್ನು ಉಪಾದನೆ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ ವಿಷಯ? ಪ್ರತಿಬಿಂಬಭೂತ ಜೀವಸ್ಯಾಪಿ ಸಮ್ಯಕ್ನಾರಿ ದುರ್ಲಭ. ಹೀಗೆ ಪ್ರತಿಬಿಂಬನಾದಂತಹ ಅದರ ಈಶ್ವರನಿಗೆ ಪ್ರತಿಬಿಂಬನಾದಂತಹ ಜೀವನ ವಿಷಯದಲ್ಲಿ ಸಮ್ಯಕ್ನಾರಿ ದುರ್ಲಭ. ತನ್ಬಗ್ಗೆ ತಾನಿರಲಿರ್ಬೋದು, ಆದರೆ ಇವಾಗ ಎಂಥವ ಪರಮಾತ್ಮನಿಗೆ ಎಂಥವ ಆಗಬೇಕಿವ? ಆಗುವಂಥವ, ಅದರ ಪ್ರತಿಬಿಂಬನಾಗುವಂಥವ, ಪರಮಾತ್ಮನ ಎದುರಾಗುವಂತಹ ತಿಳಿಯೋರು ಬಹಳ ಕಡಿಮೆ. ಕಿಂ ಈಶ್ವರ ಸಾಮರ್ಥ್ಯ ವರ್ಣನೀಯಂ ಇದು ಈಶ್ವರ ಸಾಮರ್ಥ್ಯೋಕ್ತಿರ್ಧ್ಯೇಯ. ಇನ್ನು ಇವರ ಬಗ್ಗೆ ತಿಳಿದೇ ಇರುವಾಗ ಇನ್ನು ಅವನ ಈಶ್ವರ ಸಾಮರ್ಥ್ಯವನ್ನು ಏನು ಅಂತ ಹೇಳಬೇಕು. ಅವನು ತಿಳಿಯೋಕ್ಕಾಗೋದೇ ಇಲ್ಲ. ಅವನ ಮಹಿಮೆಯಿಂದ ಯಾವತ್ತೂ ತಿಳಿಯೋಕ್ಕಾಗಲ್ಲ. ಹೀಗೆ ಪರಮಾತ್ಮನ ಪರಿಪೂರ್ಣತ್ವವನ್ನು, ಅವನ ಸ್ವತಂತ್ರ ಅತಿತ್ವ ವಿಷಯಗಳನ್ನು ಈ ಶ್ಲೋಕದಲ್ಲಿ ಉಪಪಾದನೆ ಮಾಡಿದ ವಿಷಯವನ್ನು ಮುಗಿಸ್ತಾ ಇದ್ದಾರೆ ತಿಳಿಸಿ ಮುಂದಿನ ವಿಷಯದಲ್ಲಿ ಮತ್ತಷ್ಟು ವಿಷಯವನ್ನು ತಿಳಿಸ್ತಾರೆ ಪರಮಾತ್ಮ. ಅದರ ಮುಂದಿನ ಪಾಠದಲ್ಲಿ ನೋಡೋಣ. ಕೃಷ್ಣಾರ್ಪಣ.